ಪಪ್ಪಾ 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 Haripriya Express from Tirupati to Kolhapur CSMT via Lorna, Meerut will arrive shortly on platform number 3. ಯಾವ್ದೋ ಹುಡುಗಿ ಕೂತಿದ್ಯಲ್ಲ ಇಲ್ಲಿ ಪುಟ್ಟಿ ಯಾರಮ್ಮ ನೀನು ಯಾರು ಯಾಕಮ್ಮ ಏನಾಯ್ತು ಏನಾಯ್ತು ಎಲ್ಲಿ ಎಲ್ಲಿ ಇವಾಗ ಒಂದ್ ಟ್ರೈನ್ ಹೋಯ್ತಲ್ಲ ಅವಳ ಅಲ್ಲಿ ಕಳ್ಕೊಂಡಿರ್ಬೇಕು ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ನೋಡಿ ಅವ್ರ ತಂದೆ ತಾಯಿ ಹುಡುಕಾಡಕ್ ಹಚ್ಚಿ ಕರ್ಕೊಂಡ್ ಬಂದ ಕಳ್ಸೊಂಬ ಚಪ್ಪಲಿ ಹಾಕೊಳಮ್ಮ ಗಾಡಿ ಸಂಖ್ಯೆ 17325 ಬೆಳಗಾವಿಯಿಂದ ಹುಬ್ಬಳ್ಳಿ ದಾವಣಗೆರೆ ಅರಸೀಕೆರೆ ಬ್ಯಾಂಗ್ಳೂರ್ ಮಾರ್ಗ ಅಶೋಕಪುರ ತಲುಪುವ ರಿಕ್ಷಾ ಮಾರ್ಗ ಪುಟ್ಟಿ ಯಾರು ನೀನು ನಿನ್ನ ಹೆಸರೇನು ಹೆದರಬೇಡ ನಿಮ್ಮ ಅಪ್ಪ ಅಮ್ಮ ಸಿಗೋವರೆಗೂ ಇಲ್ಲೇ ಇರು ಯಾರಿಕ್ಕಿ ಹುಡುಗಿ ಯಾಕೆ ಇವ್ರ ಮನೆಗ್ ಬಂದಾಳ ಏನ್ ಮಾಡಕತ್ತೀವ ಪುಟ್ಟ
ಏನ್ರಿ ಸದಾಪುರ ಅವ್ರೆ, ಯಾರಿಕ್ಕಿ ಹುಡುಗಿ? ನಿಮ್ ಮನ್ಯಾಗ ಅದಾಳಲ್ಲ, ನಿಮ್ ಸಂಬಂಧಿ ಏನ? ಹಂಗೇನಿಲ್ರಿ, ನಿನ್ನೆ ರೈಲ್ವೆ ಸ್ಟೇಷನ್ನಾಗ ಪಾಪ ಒಬ್ಬೇಕಿ ಹತ್ಕಂತ ಕುಂತಿತ್ತು. ಅಪ್ಪ ಅವನ್ ಏನ ಕಳ್ಕೊಂಡೈತೇನ ಅನ್ಸುತ್ತೆ. ತಂದೆ ತಾಯಿ ಹುಡುಕಿಸಿ ಕಳಿಸ್ತೀವ್ರಿ. ಬಾಳ ಚಲೋ ಕೆಲ್ಸ ಮಾಡೇರಿ. ಪಾಪ ಸಣ್ಣ ಹುಡುಗಿ ಅದಾಳ, ನಾ ಬಾಜುಕ ಇರ್ತೀನಿ, ನೋಡ್ಕೊಂತಿರ್ತೀನಿ. ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ. ಪುಟ್ಟಿ, ನೀ ಆರಾಮ್ ಇಲ್ಲೇ ಮನ್ಯಾಗ ಆಟ ಆಡವ. ನಂಗ ಡ್ಯೂಟಿಗೆ ಟೈಮ್ ಆಕತಿ, ಹೋಗ್ತೀನಿ. ನೀನು ಯಾರುಗಳು? ನಾವು ನಿನ್ಗಳಿಗೆ ಏನು ಅನ್ಬೇಕು? ನಾವು ನಿಮ್ಮ ಮಾಮ, ಮಾಮ ಅಂತ ಕರಿ. ಆಯ್ತೆ ಮಾಮ. ಲೇ, ಹುಡುಗಿ ನೋಡಿದ್ರ ಸಣ್ಣಕೈತಿ. ನಾವ್ ನೋಡಿದ್ರ 3 ಜನ ಅದೀವಿ ಮನ್ಯಾಗ. ನಾವು ಡ್ಯೂಟಿಗೆ ಹೋಗ್ಬಿಟ್ರ ಆಕಿ ನೋಡ್ಕಿನಾರ ಯಾರ್ಲಿ ಪಾಪ. ಹೌದ್ಲಿ, ನೀ ಹೇಳುದ್ ಕರೆ ಐತಿ. ನಾವ್ 3 ಜನ ಕೆಲ್ಸಕ್ ಹೋದ್ರ ಆ ಹುಡುಗಿ ಮನ್ಯಾಗ ಒಬ್ಳೆ ಆಕಾಗಲ್ಲ. ಒಂದ್ ಕೆಲ್ಸ ಮಾಡೋಣ್ರಿ, ಈ ಹುಡುಗಿನ ಯಾರ ಸಂಬಂಧಿಕರ ಮನ್ಯಾಗ ಬಿಟ್ಟು ಬರ್ನು, ಅವ್ರ ತಂದೆ ತಾಯಿ ಸಿಕ್ಕ ಮೇಲೆ ಕಳಿಸ್ಬಿಡುನು. ಹೌದ್ಲಿ, ನೀ ಹೇಳುದು ಕರೆ ಐತಿ. ಈ ಹುಡುಗಿನ ನಮ್ ಸಂಬಂಧಿಕರು ಶ್ರೀಮತಿ ಅಂತದಾರ, ಅವ್ರ ಮನೆ ಒಳಗೆ ಇರ್ಸುನು. ತಂದೆ ತಾಯಿ ಸಿಕ್ಕ ಮೇಲೆ ಕಳಿಸಿದ್ರಾಯ್ತು. ಅದ ಬೆಸ್ಟ್ಲೇ. ಆಕಿ ನಾಳೆನ ಕರ್ಕೊಂಡು ಹೋಗಿ ಬಿಟ್ಟು ಬಾ. ಬಂದು ಏನ್ ಪುಟ್ಟ? ಅಕ್ಕ, ಅಕ್ಕ. ಓ, ಯಾರು? ತಮ್ಮನ? ಈಗ ಬಂದಿ? ಬಾ ಒಳಗ್ ಬಾ. ಹಾ ಅಕ್ಕ, ಈಗ ಬಂದೆ. ಇಲ್ಲೇ ನಿಲ್ತಂತ ಅಕ್ಕ, ಸ್ವಲ್ಪ ಬೇಗ ಹೋಗ್ಬೇಕು, ಕೆಲಸ ಐತಿ. ಅಂದಂಗ ಈ ಹುಡುಗಿ ಯಾರು? ಈ ಹುಡುಗ ಅಕ್ಕ ರೈಲ್ವೆ ಸ್ಟೇಷನ್ದಾಗ ಸಿಕ್ಕಾಳ. ಅಪ್ಪ ಅವ ಯಾರಂತ ಗೊತ್ತಿಲ್ಲ, ಅದಕ್ಕ ನಾವ ಕರ್ಕೊಂಡ್ ಬಂದಿ. ಏ ತಮ್ಮ, ಹುಷಾರು. ಈ ಹುಡುಗಿ ಮನಿ ಕಡೆಯವ್ರು ಬಂದ ನಿನ್ಗೆ ಏನಾರ ಸಮಸ್ಯೆ ಮಾಡಿದ್ರ? ನಿನಗ್ ಬೇರೆ ಇನ್ನೂ ಮದುವೆ ಆಗಿಲ್ಲ. ಏನಾಗಲ್ ಬಿಡ ಅಕ್ಕ. ನೋಡ್ಪ ತಮ್ಮ, ಎಲ್ಲಾ ನೀ ತಿಳಿದಾವದಿ, ಮತ್ತೆ ನೀನು ಸರ್ಕಾರಿ ನೌಕರಿದಾವದಿ, ನಿಂಗೆಲ್ಲಾ ಗೊತ್ತಿದ್ದ ಐತಿ. ಅಕ್ಕ, ಒಂದ್ ಹೆಲ್ಪ್ ಮಾಡ್ಬೇ. ಈ ಹುಡುಗಿನ ನಿಮ್ ಮನಿ ಒಳಗ ಸ್ವಲ್ಪ ದಿನ ಇಟ್ಕೋರಿ. ತಂದೆ ತಾಯಿ ನಾವು ಹುಡುಕ್ತಿವಿ, ಸಿಕ್ಕ ಮೇಲೆ ಕರ್ಕೊಂಡ್ ಹೋಗ್ತಿವಿ ಅಂತ. ಬ್ಯಾಡಪ್ಪ, ನನ್ ಗಂಡು ಗೊತ್ತಾದ್ರ ಬೈತಾರ. ಯಾ ಜಾತಿ ಹುಡುಗಿ ಐತೋ ಏನೋ, ಈಕಿನ ಮನ್ಯಾಗ ಇಟ್ಕೊಂಡ್ರ ಅಕ್ಕಪಕ್ಕದ ಮಂದಿ ಏನಂತಾರ? ಬ್ಯಾಡಪ್ಪ. ಹಂಗ ಅನ್ಬಾಡ್ಬೇ. ಮಾಮಾರಿಗೆ ನಾನ್ ಹೇಳ್ತೇನೆ ಅಂತ. ಹೆಂಗಾರ ನಿಮ್ ಮನೆ ಒಳಗ ಮಕ್ಳಿಲ್ಲ, ಈಕಿನ ಸ್ವಲ್ಪ ದಿನ ನಿಮ್ ಮನೆ ಒಳಗೆ ಇಟ್ಕೋರಿ. ಬೇಗ ನಾನೇ ಕರ್ಕೊಂಡ್ ಹೋಗ್ತೀನಿ. ಆಯ್ತಪ್ಪ, ಮಾಮಾಗ ಒಂದ್ ಮಾತ್ ಹೇಳ. ಥ್ಯಾಂಕ್ ಯು ಅಕ್ಕ. ಹುಟ್ಟಿ, ಸ್ವಲ್ಪ ದಿನ ಈ ಮನೆ ಒಳಗಿರ. ತಂದೆ ತಾಯಿ ನಾವು ಹುಡುಕ್ತಿವಿ, ಸಿಕ್ಕ ಮೇಲೆ ಕರ್ಕೊಂಡು ಹೋಗ್ತೀವಿ. ಹೋಗ್ ಬರ್ತೀನಿ ಅಕ್ಕ. ತಗೋ, ಇದು ಸ್ವಚ್ಛಂಗೆಲ್ಲ ತಿಕ್ಕಿದೆ, ಕ್ಲೀನ್ ಮಾಡಿ ಎಲ್ಲ ಪಾತ್ರೆ. ಹೇ, ಬಾಂಡೆ ತೊಳಕ ಇಷ್ಟೊತ್ತು ಮಾಡಿದ್ರ ಹೆಂಗ? ಇನ್ನ ಬಟ್ಟೆ ಇದಾವ, ತಗೊಂಡ್ ಬರ್ತೀನಿ ತಡಿ. ಏನ್ರಿ ಶ್ರೀಮತಿ ಅವ್ರಿ, ಯಾವ್ದು ಈ ಹುಡುಗಿ ಕೆಲಸ ಮಾಡ್ಲಿಕ್ಕತ್ತದಲ್ಲ? ಈಕಿ ನಮ್ ಮನಿ ಕೆಲ್ಸದ ಹಾಕಿ, ನನಗ ಕೆಲ್ಸ ಬಾಳ ಆಗ್ತೈತಿ ಅಂತ ಹೇಳಿ ನನ್ ಗಂಡ ಕರ್ಕೊಂಡ್ ಬಂದ. ಚಲೋ ಆತಲ್ರಿ, ಇನ್ಮೇಲೆ ನಾವು ಜಾಸ್ತಿ ಮಾತಾಡ್ಬೋದು. ಹೇ ಮದೇವಪ್ಪ, ಅಲ್ಲೋ ಅವತ್ತ ಆ ಹುಡುಗಿನ ನಿಮ್ಮ ಅಕ್ಕನ ಮನಿಗೆ ಬಿಡಕ್ ಹೋಗಿದ್ದಂತಲ್ಲ, ನಿಮ್ಮ ಅಕ್ಕನ ಮುಂದ ಆಕಿ ಕೆಲಸಕ್ಕೆ ಅಂತ ಹೇಳಿ ಅಂತಾನೆ. ಹೌದು, ಯಾಕ? ಇಲ್ಲಪ್ಪ, ನಾನೇನ್ ಹಂಗ ಹೇಳಿಲ್ಲ. ಆ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಆ ಹುಡುಗಿನ ಕೆಲ್ಸಕ್ಕೆ ಇಟ್ಟೆ ಅಂತ ಮಾತಾಡಕತ್ತಾರಲ್ಲ. ಅಲ್ಲ, ಅವನವ್ನ ಹಂಗಳ ಆತ. ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ ತಡಿ. ಸಾವಕಾಶ ಲೇಪ, ಸೀಟ್ ಗಿಟ್ ಮಾಡ್ಕೊಬೇಡ ಅವ್ರ ಮೇಲೆ. ಅಕ್ಕ, ಅಕ್ಕ. ಏ ತಮ್ಮ, ಯಾವಾಗ ಬಂದಿ? ಬಾ ಒಳಗ. ಏನ್ ಬೇಕ? ನೀನ್ ಹಿಂಗ್ ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಿಡ. ತಂದೆ ತಾಯಿ ಇಲ್ಲ ಅಂತ ಆ ಹುಡುಗಿ ನಿಮ್ ಮನೆ ಒಳಗ್ ಬಿಟ್ಟು ಹೋದ್ರ ಊರೊಳಗ ಏನ ಆಕಿ ಕೆಲಸದಾಕ ಅಂತ ಹೇಳಾತಿ ಅಂತ. ಇಲ್ಲಪ್ಪ ತಮ್ಮ, ಯಾರ ಏನಂದ್ರ ನಿನಗ? ಕ್ಷಮಿಸ್ಬಿಡವ್ವ, ಈ ಅಕ್ಕ ಹಿಂಗ್ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾ, ನಮ್ಮ ಮನೆ ಒಳಗೆ ಇರಾಕಂತ. ಏ ತಮ್ಮ, ಬಾ ಇಲ್ಲಿ. ಏ ತಮ್ಮ, ಬಾ, ಹೋಗ್ಬೇಡ.
ಅಮ್ಮ ಅಮ್ಮ ಹೊಟ್ಟೆ ನೋವು ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಯಾರ ಹೆಣ್ಮಕ್ಳು ಕರ್ಕೊಂಬಲ್ಲಿ ಹೋಗ್ಲು ತಡ ಮಾಡ್ಬೇಡ ಏನಾಗಲ್ಲ ಏನಾಗಲ್ಲ ಅಕ್ಕರ ಅಕ್ಕರ ಏನಂತಮ್ಮ ಸ್ವಲ್ಪ ಒಳಗ್ ಬರ್ರಿ ಇಲ್ಲಿ ಜಲ್ದಿ ಬರ್ರಿ ಬರ್ರಿ ಜಲ್ದಿ ಬರ್ರಿ ಏನಾತ ಏನಾತ ಹೊಟ್ಟೆ ಏನಾತು ಏನಾತು ಹೊಟ್ಟೆ ನಾವು ನೀವು ಹೊರಗಿರಿ ಸ್ವಲ್ಪ ಹೊರಗಿರಿ ಏನಾತು ಏನ್ ತ್ರಾಸ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ಏನಾಗಲ್ಲಮ್ಮ ಹೆದರ್ಬೇಡ ನಾವೆಲ್ಲರೂ ಇದ್ದೀವಿ ಏನೂ ಆಗಲ್ಲ ಏ ಚಕ್ರವರ್ತಿ ಅವರ ಬರ್ರಿ ಇಲ್ಲಿ ಹೊಟ್ಟೆ ನೋವು ಹೊಟ್ಟೆ ನೋವು ಹೆದರ್ಬೇಡ್ರಿ ನಮ್ ಪುಟ್ಟಿ ದೊಡ್ಡವಳಾಗಳ ಎಲ್ಲ ಸಂಪ್ರದಾಯ ನಾವ್ ಮಾಡಕತ್ತೀವಿ ನಾವೇ ಬಂದ್ ಎಲ್ಲಾ ಮಾಡ್ತೀವಿ ಪುಟ್ಟಕ್ಕ ನೀವು ಚೆನ್ನಾಗಿ ನೋಡ್ಕೊರಿ ಏನವ ಪುಟ್ಟಕ್ಕ ಲೇ ಮದೇವ ಮದುವೆ ಆಗಲಿ ಸುಳ್ಳ ಯಾಕ ಟೈಮ್ ವೇಸ್ಟ್ ಮಾಡಾಕತ್ತಿ ನಾಳೆ ವಯಸ್ಸಾಗಿಂದ ನಿನ್ನ ಕನ್ಯಾರ್ ಕೊಡ್ತಾರ ದೌಡ ಮದುವೆ ಆಗನಿ ಅಣ್ಣ ನಾ ಮದ್ವಿ ಒಲ್ಲೆ ಒತ್ತಾಯ ಮಾಡಕ್ ಹೋಗ್ಬೇಡ್ರಿ ನನಗ್ ಗೊತ್ತೈತವಲ್ಲಿ ನೀ ಯಾಕೆ ಮದುವೆ ಆಗಾಕ ಒಲ್ಲೆ ಅನ್ನಕತ್ತಿ ಅಂತ ಆ ಹುಡುಗಿ ಸಲುವಾಗಿ ಹೌದಲ್ಲ ಬರೀ ಆ ಹುಡುಗಿನ ಜೋಪಾನ ಮಾಡ್ಕೊಂತ ವಾದಿ ಅವ್ರ ತಂದೆ ತಾಯಿ ಎಲ್ಲದಾರ ನೋಡಿ ಹುಡುಕಿ ಆ ಹುಡುಗಿ ಬಿಟ್ಟು ಬಾ ಯಾಕಂದ್ರ ನಿಂದು ಒಂದ ಸಂಸಾರ ಅನ್ನೋದೈತಿ ಮಾದೇವ ನಿಮ್ಮ ಅಣ್ಣ ಯಾಕೆ ಹೇಳುದು ನಿನ್ ಚಲೋದಕ್ಕ ಅಲ್ಲನೆ ಹೇಳುದು ಲಘುನ ಮದ್ವಿ ಆಗಪ್ಪ ಒಂದ ಅಣ್ಣ ನೀನ್ ಎಷ್ಟ್ ಹೇಳ್ದ ನಾ ಅಂತ ಮದ್ವೆ ಆಗಲ್ಲ ನೋಡು ನೋಡ್ ಮಾದೇವ ನೀ ಇನ್ನ 15 ದಿನದೊಳಗ ಮದ್ವೆ ಆಗ್ಬೇಕ ಇಲ್ಲ ಅಂದ್ರ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಮುಗಿದೋಕತ್ ನೋಡ ಕೊನೆ ನಿರ್ಧಾರ ನಿಮ್ದು ಅದ ನಂದು ಅದ ಮದ್ವೆ ಆಗಂಗಿಲ್ಲ ಅಮ್ಮ ಏನಾಯ್ತು ಮಾಮ ಮಾಮ ಏನಾಯ್ತು ಮಾಮ ಮಾಮ ಏನಿಲ್ಲ ಪುಟ್ಟಿ ಮದ್ವೆ ವಿಚಾರ ಆಗಿ ನಮ್ಮ ಮನೆ ಒಳಗ್ ಜಗಳ ಆತ ನಾನ್ ಮದ್ವೆ ಆದ್ರೆ ನಿನ್ ಯಾರು ನೋಡ್ಕೊಂತಾರ ಹಾಗೇನು ಇಲ್ಲ ಮಾಮ ನೀನ್ ಮದ್ವೆ ಆಗು ನಾನು ಖುಷಿಯಾಗೇ ಇರ್ತೀನಿ ಇಲ್ಲ ಪುಟ್ಟಿ ಹಂಗ ಆಗಲ್ಲ ಪುಟ್ಟಿ ನಾನು ಒಂದ್ ಮಾತ್ ಕೇಳು ಮಾಮ ನನ್ ಮದ್ವೆ ಆಗ್ತೀಯ ನಾನ್ ಮದ್ವೆ ಆದ್ರೆ ನೀನ್ ನನ್ ಜೊತೆನೆ ಇರ್ತೀಯ ಆಯ್ತು ಮಾಮ ನಾನ್ ನಿನ್ನ ಮದ್ವೆ ಆಗ್ತೀನಿ ನಾನ್ ನಿನ್ನ ಮದ್ವೆ ಆದ್ರೆ ನಿನಗೂ ಖುಷಿ ನನ್ಗೂ ಖುಷಿ ಯಾಕೆ ಹೇಳು ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಲ್ವಾ ಹಾಗಾದ್ರೆ ಈ ವಿಷಯ ನಮ್ಮ ಅಣ್ಣ ಹೇಳ್ಬೇಕು ನೀನು ಅಣ್ಣ ನಾನ್ ಆ ಹುಡುಗಿನ ಮದ್ವೆ ಆಗ್ತೇನೆ ಬ್ಯಾಡ್ಲೆ ತಮ್ಮ ಆ ಹುಡುಗಿ ಇನ್ನೂ ಸಣ್ಣಕ್ಕಿದಾಳ ಮತ್ತೊಂದ್ ಬ್ಯಾರೆ ಕನ್ಯಾ ತೆಗದ ನಿನಗ ಮದ್ವಿ ಮಾಡ್ತೇವಂತ ಇಲ್ಲ ನಾಲ್ಕಿಗೂ ಯಾರು ಇಲ್ಲ ಅದಕ್ಕ ನಾನು ಮದ್ವೆ ಆಗಕ್ಕೆ ಚೆನ್ನಾಗ್ ನೋಡ್ಕೋತೀನಿ ಆಯ್ತು ಬಿಡಪ್ಪ ನಿನಗೂ ಆ ಹುಡುಗಿನ ಇಷ್ಟ ಆಯ್ತಂದ್ರ ಯಾರೇನ್ ಮಾಡಕ್ ಆಗೋದಿಲ್ಲ ಆ ಹುಡುಗಿಗೂ ಹೆಸರಿಲ್ಲ ಚಂದ್ರಕಲಾ ಅಂತ ಹೆಸರಿಟ್ಟ ನಿನ್ನ ಲಗ್ನ ಮಾಡಿಬಿಡ್ತೇವಂತ ಪೋಸ್ಟ್ ಪತ್ರ ಬಂದತ್ರಿ ಯಾರದ್ರಿ ಮನ್ಯಾಗ ಬರ್ರಿ ಯಾರ ಪೋಸ್ಟ್ಮನ್ ಅಂತ ಯಾಕಪ್ಪ ಪತ್ರ ಬಂದತ್ ನೋಡ್ರಿ ನನಗರ ಓದಾಕ್ ಬರೋದಿಲ್ಲ ಏ ಮಾದೇವ ಏನ ಪತ್ರ ಬಂದತ್ ನೋಡಿದೆ ಏನಾಯ್ತು ಪತ್ರದಾಗ ಅಣ್ಣ ನಂಗ ಮಿರಾಜಿಗ ಟ್ರಾನ್ಸ್ಫರ್ ಆಗೈತಿ ಮುಂದಿನ ವಾರನ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ನಾನು ಅಲ್ವಾ ಮೊನ್ನೆರ ಮದುವೆ ಆಗೈತಿ ಮತ್ತೀಗ ಟ್ರಾನ್ಸ್ಫರ್ ಅಂತಿ ಹೋಗಾಕ್ ಹೋಗ್ಬೇಡ ಅದನ್ನ ಕ್ಯಾನ್ಸಲ್ ಮಾಡ್ಕೋ ಅಣ್ಣ ಇದು ಹೆಡ್ ಆಫೀಸ್ ಆರ್ಡರ್ ಐತಿ ಕ್ಯಾನ್ಸಲ್ ಮಾಡಕ್ ಆಗಂಗಿಲ್ಲ ಪುಟ್ಟಿ ಹಾ ಏನ್ ಮಾಮ ನಂಗ ಮಿರಾಜ್ ಟ್ರಾನ್ಸ್ಫರ್ ಆಗೈತಿ ನೀನ್ ಸ್ವಲ್ಪ ದಿನ ಇಲ್ಲರ ಆಮೇಲೆ ನೀನ್ ಅಲ್ಲಿಗೆ ಕರೆಸ್ಕೋತೀನಿ ಬೇಡ ಮಾಮ ನೀನ್ ಇಲ್ಲೇ ಇರು ನನ್ನ ಬಿಟ್ಟು ಹೋಗ್ಬೇಡ ಹೆಡ್ ಆಫೀಸ್ ಆರ್ಡರ್ ಇದೆ ನಾನು ಹೋಗ್ಲೇಬೇಕು ಪುಟ್ಟಿ ಹಾ
ಏನಾಯ್ತು ಮಾಮ? ಆ ಮಾದೇವಪ್ಪಗ ಆರಾಮಿಲ್ಲ ಅಂತ ಮಿರಾಜ್ ಹಾಸ್ಪಿಟಲ್ ತೋರ್ಸಾರು, ಆರಾಮಾಗಿಲ್ಲ. ಯಾಕ ನಾಳೆ ಎಲ್ಲ ಕರ್ಕೊಂಡ್ ಬರತಾರ. ಯಾಕೆ ಏನಾಯ್ತು? ಏನು ನಂಗೂ ಗೊತ್ತಿಲ್ಲ. ನಾಳೆ ಇಲ್ಲೇ ಬಂದ ನೋಡಾಕ್ ಬರ್ತೈತಿ. ನಂಗೆ ಡ್ಯೂಟಿ ಟೈಮ್ ಆಯ್ತು, ನಾ ಹೋಗ್ತೇನೆ. ಮಾದೇವಪ್ಪ ಆರಾಮದಿಲ್ಪ? ಕೆಲಸ ಹೆಂಗ ಆರಾಮೈತಿ ಇಲ್ಲ? ಆರಾಮಾಯ್ತಣ್ಣ. ಪುಟ್ಟಿ ನಿಮ್ ಯಜಮಾನ್ರಿಗೆ ಕುಡಿಯಾಕ ನೀರ್ ತೊಂಬಾರ್ವಾ? ಏನ್ ಪುಟ್ಟಿ ಆರಾಮಿದ್ಯಾ? ಹಾ ಮಾಮ ಆರಾಮಿದ್ದೀನಿ. ಮಾದೇವಪ್ಪ ಹೇ ಮಾದೇವಪ್ಪ ಮಾಮ ಏನಾಯ್ತು? ಮಾಮ ಏನಾಯ್ತು ಮಾಮ? ಮಾಮ ಹೇ ಮಾದೇವಪ್ಪ ಮಾಮ ಏನಾಯ್ತು ಮಾಮ? ನಡ್ರಿ ನೋಡು ದವಾಖಾನೆ ಕರ್ಕೊಂಡು ಮಾದೇವಪ್ಪ ಹೇಳ ಮಾಮ ಬಾ ಮಾಡಿ ಮಾಮ 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 ಸರ್ ಏನಾಗ್ತಾ ಇದೆ? ಇಲ್ಲಿ ನೋಯ್ತಾ ಇದೆಯಾ? ನೋಯ್ತಾ ಇದೆಯಾ? ಎಷ್ಟು ಸತಿ ವಾಂತಿ ಆಗಿದೆ? ಸಿಸ್ಟರ್ ಬೇಬಿ ಆಪರೇಟರ್ಸ್ ತಗೊಂಬನ್ನಿ. ಇರಪ್ಪ ಒಂದ್ ನಿಮಿಷ ಇರು. ಇರಪ್ಪ ಒಂದ್ ನಿಮಿಷ ಇರು. ಒಂದ್ ನಿಮಿಷ ಇರ್ರಿ. ಏನಾಗಲ್ಲ. ಸಿಸ್ಟರ್ ಸ್ವಲ್ಪ ಡಾಕ್ಟರ್ ಬಸವರಾಜ್ ಸರ್ ಕರೀರಿ ಬೇಗ ಬೇಗ. ಸರ್ ಸರ್ ಪೇಷಂಟ್ ತುಂಬಾ ಸೀರಿಯಸ್ ಇದೆ, ಬರ್ಬೇಕಂತ ಮೇಡಮ್ ಕರೀತಿದ್ದಾರೆ. ಹಾಂ ಸರ್ ಬನ್ನಿ. ಮೇಡಮ್ ಸರ್ ಬಂದ್ರಿ. 100/60 ಇದೆ. BP ಕಡಿಮೆ ಆಗಿದೆ. ಹೊಟ್ಟೆ ನೋಸದನಮ್ಮ? ಬ್ಲಡ್ ವಾಮಿಟ್ ಏನಾಗಿದೆ? ರಕ್ತ ವಾಂತಿ ಆಗಿದೆಯಾ? ಎಷ್ಟು ಸಲ ಆಗಿದೆಯಾ? ಹೌದಾ? ಪೇಷಂಟ್ ತುಂಬಾ ಕ್ರಿಟಿಕಲ್ ಆಗಿದೆ, ಬಿಪಿನೂ ಕಡಿಮೆ ಆಗಿದೆ. ಸೊ ಅವ್ರ ಅಟೆಂಡರ್ಸ್ ಯಾರ ಜೊತೆ ಕರೆದ್ಬಿಡೋಣ. ಬನ್ನಿ ಕರೆ ಮಾತಾಡೋಣ. ಅವ್ರ ಮಾದೇವ್ ನಮ್ ತಮ್ಮಗ ಏನಾತ್ರಿ ಸರ್? ತುಂಬಾ ಕ್ರಿಟಿಕಲ್ ಆಗಿದೆ, ನೋಡೋಣ. ನಮ್ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಏನಾಗೈತೆ ಸರ್ ನಮ್ ತಮ್ಮಗ? ನಾವು ಏನು ಹೇಳಕ್ಕಾಗಲ್ಲ, ಕೊನೆದಾಗ ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಬೋದು. ಇಲ್ಲ ಒಬ್ರು ಹೋಗಿ, ಯಾರಾದ್ರೂ ಒಬ್ರು ಏನಾತ್ ಮಾದೇವಪ್ಪ? ಮಾದೇವಪ್ಪ ಏನಾತು? ಏನಪ್ಪ ಒಂದ್ ಮಾತ್ ಕೊಡ್ತೀಯ ಅಣ್ಣ? ಅದೇನು ಹೇಳ್ತಮ್ಮ? ಅಣ್ಣ ಹುಟ್ಟಿಗೆ ಶಿಕ್ಷಣ ಕೊಟ್ಟ ಅವಳು ಕಾಲ್ ಮೇಲೆ ಅವಳು ನಿಲ್ಲೋ ತರ ಮಾಡೋಣ, ಇದೆ ನನ್ ಕೊನೆ ಆಸೆ. ಆಯ್ತಪ್ಪ, ನೀ ಹೇಳ್ದಂಗ ಮದುವ ಮದುವ ಡಾಕ್ಟರ್ ಪುಟ್ಟಿ ಮದುವ ಮದುವ ಮಾಮ ಮದುವ ಕಂದಗ ಮಾಮ ಮದುವ ಅಣ್ಣ ಅಣ್ಣ ಸಮಾಧಾನ ಮಾಡ್ಕೋಣ, ಸಮಾಧಾನ ಮಾಡ್ಕೊ. ಏನ್ ಆಗೋದ್ ಆಗೋಗೈತಿ, ಏನ್ ಮಾಡಕ್ ಹೋಗ್ಲೇನ. ಏನ್ ಆಗೋದ್ ಮುಂದೆ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡೋಣ. ಸಮಾಧಾನ ಎಲ್ಲಿ ಸಮಾಧಾನ ಹೋತಮ್ಮ? ಬಂಗಾರದಂತ ತಮ್ಮನ್ ಕಳ್ಕೊಂಡು, ಸಣ್ಣ ವಯಸ್ಸಾಗ ಗಂಡನ್ ಕಳ್ಕೊಂಡು ಎಲ್ಲಿ ಸಮಾಧಾನ? ನನಗ ಆ ಹುಡುಗಿದ ಹೊಟ್ಟೆ ಬೇನೈತೈತು, ಅಕ್ಕಿ ಜೀವನ ಮುಂದೆ ಹೆಂಗ? ನನಗೊಂದು ಸಹಾಯ ಮಾಡು. ಅವ್ರ ತಂದೆ ತಾಯಿ ಎಲ್ಲಿದಾರ ಅನ್ನೋದು ನಾ ಪತ್ತೆ ಈಕಿನ ಅವ್ರ ಕಡೆ ಕಳಿಸ್ತಾನೆ. ಅಲ್ಲರ ಸಾಲಿ ಕಲೀಲಿ, ಈ ಗಂಡನ್ನ ಮರೆತ ಅಲ್ಲರ ಸುಖವಾಗಿರ್ತಾಳ. ಬಾಳ ದುಃಖ ಪಡ್ಬೇಡಣ, ದುಃಖ ಪಡ್ಬೇಡ. ಆ ಹುಡುಗಿ ತಂದೆ ತಾಯಿ ಎಲ್ಲದಾರ ಅಂತೇಳಿ ಪತ್ತೆ ಹಚ್ಚಿ ಹುಡ್ಕೊಂಡ ಬಂದ ಬರ್ತಾನ. ಹಂಗಾರ ನಾ ಬರ್ಲಿ, ಹಂಗಾರ ಹುಡುಗ ಪತ್ತೆ ಹಚ್ಚ ಬರ್ತಂತ ನಾನು. ನಮಸ್ಕಾರ ಸರ್. ಮತ್ತೆ ಆರಾಮ್ ಸರ? ನಮಸ್ಕಾರ ಚಕ್ರ. ಆರಾಮ್ ಸರ? ಆರಾಮ್ರಿ? ಆರಾಮ್ ಸರ. ಆರಾಮ್ ಸರ.
ಸರ್ ಆ ಹುಡುಗಿ ಕಳ್ಕೊಂಡಿತ್ತಲ್ಲ ಹುಡುಗಿ ಬಗ್ಗೆ ಏನ್ರಿ ಸುಳ್ಳು ಸಿಗ್ತೇನ್ರಿ ತಂದೆ ತಾಯಿದ? ಏನಿಲ್ಲ, ಹುಡುಗಿ ಕಳ್ಕೊಂಡಿದ್ದ ಎಲ್ಲಾ ಟ್ರೈನಿಂಗ್ ಎಲ್ಲಾ ಚೆಕ್ ಮಾಡಿಸಿದೀವಿ. ಮತ್ತ ಅವ್ರ ಉಡುಪಿ ಜಿಲ್ಲಾ ಬೈಂದೂರ್ ಅಂತ ಅವ್ರವ್ರು ಅಲ್ಲೇ ಕಂಪ್ಲೇಂಟ್ ಮಾಡಿದೇವೆ. ಇಲ್ಲೆಲ್ಲ ಮಾಹಿತಿ ಸಿಕ್ಕಿದೆ. ಮತ್ತೆ ಅವ್ರ ತಂದೆ ತಾಯಿ ಯಾರು ಅನ್ನೋದು ಗೊತ್ತಾಗಿದೆ. ಅವ್ರು ನಾಳೆ ಬರ್ತಾರ ಆ ಹುಡುಗಿನ ಕರ್ಕೊಂಡು ಹೋಗಕ್ಕೆ. ನೀನ್ ಅವ್ಲೆ ಯಾಲ್ ನೋಡ, ಈಗ ಹುಡುಗಿ ಮದುವೆ ಹತ್ತಿರ ಅದಾರ, ನಿಮ್ ಜೊತೆಗೆ ಅದಾರ, ಎಲ್ಲಿ ಅದಾರ ನೋಡ, ಅವ್ರ ಮಾಹಿತಿ ಕೊಡ್ರಿ. ಹಾ ಸರ್, ನೀವ್ ಹೇಳಿದ್ ಬಹಳ ಸಂತೋಷ ಅಂತ ಕೇಳಿ ಅವ್ರ ಮನ್ಯಾಗ ಒಟ್ಟು ಹೇಳ್ತಂತ ಹೇಳು ಹೇಳು. ನೋಡೋಣ ಹೌದು ಆಯ್ತು, ಇಲ್ಲಿ ನೋಡೋಣ ಬರ್ರಿ. ಕೇಳೋಣ ಸರ್. ಮಾದೇವಪ್ಪರ ಮನೆಯಲ್ಲುಂಟು ಸರ್, ನೋಡೋಣ ಬರ್ರಿ ಸರ್, ನೋಡೋಣ. ಯಾರಿದ್ದಾರೆ ಮನೆಯಲ್ಲಿ? ಯಾರ್ರಿ ನೀವು? ಮಾದೇವಪ್ಪರ ಮನೆಯ? ಹೌದು, ಇದ ಮಾದೇವಪ್ಪರ ಮನಿ ರೀ. ನಾನು ಲೂಸಿ ತಂದೆ. ಲೂಸಿ ಇದ್ದಾಳೆ ಮನೆಯಲ್ಲಿ. ನೀವು ನಮ್ಮ ಲೂಸಿ ಅವ್ರ ತಂದೆನಾ? ಒಳಗದ ತಡ್ರಿ ಕರಿತೀನಿ. ಪುಟ್ಟಿ ಪುಟ್ಟಿ, ಇವರು ನಿಮ್ಮ ಅಪ್ಪಾಜಿ ಅವ್ರು ಬಂದಿದ್ದಾರೆ. ಹೇಗಿದ್ದೀಯಮ್ಮ ಲೂಸಿ? ಚೆನ್ನಾಗಿದ್ದೀಯಾ? ನಿನ್ನನ್ನ ನೋಡದೆ ಸಾಕಷ್ಟು ಹುಡುಕಿ ಹುಡುಕಿ ಸಾಕಾಯ್ತು ಲೂಸಿ. ನಿನ್ನ ನೆನಪಿನಲ್ಲಿ ನಿನ್ನ ತಾಯಿ ಕೊರಗುತ್ತಿದ್ದಾಳೆ. ಹೇಗಿದ್ದೀಯಾ ಲೂಸಿ? ಚೆನ್ನಾಗಿದ್ದೀಯಾ? ಬಾ ಅಮ್ಮ, ಊರಿಗೆ ಹೋಗೋಣ. ಅಪ್ಪ, ನೀನ್ ನನ್ನನ್ನ ಉಟ್ಕೊಂಡು ಇಳ್ಸ ದಿನ ಯಾಕೆ ಬರ್ಲಿಲ್ಲ? ನನ್ಗೆ ನಿನ್ ನೆನಪು ತುಂಬಾನೇ ಆಗ್ತಿತ್ತು. ನಾನ್ ರೈಲ್ವೆ ಸ್ಟೇಷನ್ ಅಲ್ಲಿ ಕಳ್ದೋದಾಗ ಈ ಮಾಮಂದ್ರು ಬಂದು ನನ್ನ ಈ ಮನೆ ಕರ್ಕೊ ಬಂದು ಪ್ರೀತಿಯಿಂದ ಸಾಕಿದ್ದಾರೆ. ಈಗ ನಾನ್ ನಿನ್ ಜೊತೆ ಬರಲ್ಲ ಅಪ್ಪ. ನೀನ್ ಒಬ್ನೇ ಹೋಗು, ನನ್ನನ್ ಮಾತ್ರ ಕರಿಬೇಡ. ನೀನ್ ಹೋಗ್ಬೇಡಪ್ಪ, ಹೋಗು. ಹಾಗಲ್ಲ ಲೂಸಿ, ಹೋಗೋಣ ಬಾರಮ್ಮ. ನಿನ್ನ ಬಿಟ್ಟು ನಮಗೆ ಇರೋಕೆ ಆಗೋಲ್ಲ. ಹಂಗೆಲ್ಲ ಆಟ ಮಾಡ್ಬೇಡ ಪುಟ್ಟಿ. ನಿಮ್ಮಪ್ಪ ಕರಿಯಾಕ್ ಬಂದಾನ. ನೀನು ಹೋಗ, ಅಲ್ಲಿ ಸಾಲಿ ಕಲಿ. ನೀ ಎಲ್ಲಿದ್ರು ಸುಖವಾಗಿರ್ಬೇಕು ಅನ್ನೋದ ನಮ್ಮ ಆಸೆ. ನೀನು ಹೋಗಿ ಬಾರುವ. ಆಯ್ತು ಮಾಮ, ನೀನ್ ಹೇಳ್ದಂಗ್ ಕೇಳ್ತೀನಿ. ಇಷ್ಟು ದಿನ ನನ್ನ ಮಗಳನ್ನ ಸಾಕಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ. ಆಯ್ತು, ಕರ್ಕೊಂಡೋಗ್ರಿ. ಆದ್ರೆ ನನ್ನೊಂದು ಮಾತೈತಿ, ಆಕಿಗೆ ಚಂದಗೆ ಸಾಲಿ ಕಲಿಸಿ ಒಳ್ಳೆ ನೌಕರಿ ಕೊಡಿಸ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ. ಅಮ್ಮ ಪುಟ್ಟಿ, ಹೋಗಿ ನಿಮ್ಮ ಅಪ್ಪರ ಜೋಡಿ ಅಲ್ಲೇ ಚಂದಗಿರು. ಫಾದರ್, ಬಹಳ ವರ್ಷಗಳ ನಂತರ ಮಗಳು ಸಿಕ್ಕಿದ್ದಾಳೆ. ಅಮ್ಮ, ಯೇಸು ಕ್ರಿಸ್ತ ನಿನಗೆ ಒಳ್ಳೆಯದು ಮಾಡಲಿ. ನೀನು ಒಳ್ಳೆಯ ಶಿಕ್ಷಣ ಪಡೆದು ಸಮಾಜದ ಆಸ್ತಿಯಾಗು. ಅಲ್ಲ, ಮಗಳು ಈಗ ದೊಡ್ಡವಳಾಗಿದ್ದಾಳೆ. ಅವಳಿಗೆ ಒಂದ್ ಮದ್ವೆ ಮಾಡ್ಬೇಕು ಅಂತ ವಿಚಾರ ಇಲ್ವಾ? ಈಗ ಬೇಗ ಮದ್ವೆ ಮಾಡುವ. ನಾನು ಅದ್ನೇ ಯೋಚನೆ ಮಾಡ್ತಾ ಇದ್ದೆ. ಮಗಳು ಸಿಕ್ಕು ಈಗ 6 ತಿಂಗಳಾಯ್ತು. ಸ್ವಲ್ಪ ದಿನ ಬಿಟ್ಟು ಮಾಡುವ. ನೋಡಿ, ನಮ್ ಮಗಳಿಗೆ ಗಂಡನ್ನ ನಮ್ಮೂರಲ್ಲೇ ಹುಡ್ಕೋಣ. ಯಾಕಂದ್ರೆ ಮದ್ವೆ ಮಾಡ್ಕೊಟ್ಮೇಲೆ ನಮ್ ಮಗಳು ನಮ್ ಕಣ್ಮುಂದೆ ಇರ್ತಾಳೆ. ನೀನ್ ಹೇಳುವುದು ನಿಜವಿದೆ. ಹಾಗಾದ್ರೆ ಮದುವೆ ಮಾಡಿ ಬಿಡುವ. ಅಪ್ಪ, ನಮ್ ಮದ್ವೆಗ್ ಬಲ್ಲೆ. ಯಾಕಮ್ಮ? ಇಲ್ಲೇ ಗಂಡು ಹುಡುಕಿ ಮದುವೆ ಮಾಡಿದ್ರಾಯ್ತು. ನಮ್ ಕಣ್ ಮುಂದೆ ಇರ್ತೀಯ. ಬೇಡಪ್ಪ, ನನ್ ಮದ್ವೆ ಆಗಲ್ಲ. ಯಾಕಮ್ಮ? ಯಾಕಂದ್ರೆ ನನ್ಗೀಗಾಗ್ಲೇ ಮದ್ವೆ ಆಗಿದೆ ಅಪ್ಪ. ಹಾ, ಏನ್ ಹೇಳ್ತಾ ಇದ್ದೀಯಮ್ಮ? ಹೌದಪ್ಪ, ನಂಗ್ ಮದ್ವೆ ಆಗಿದೆ. ಆದ್ರೆ ಗಂಡ ತೀರ್ಕೊಂಡಿದ್ದಾರೆ. ಅವ್ರ ಕೊರ್ಗಲೆ ನಾನು ಇನ್ನೂ ಬದುಕಿದ್ದೀನಿ. ನಿಮ್ಮಿಬ್ರು ಮನ್ಸಿಗೆ ನೋವಾಗ್ಬಾರ್ದು ಅಂತ ನಾನು ಇಷ್ಟು ದಿವ್ಸ ನನ್ ಮದ್ವೆ ವಿಷಯನ ಮುಚ್ಚಿಟ್ಟಿದ್ದೆ. ನಮ್ಮ ಮಾಮ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಇರ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಆಯ್ತು ಬಿಡಮ್ಮ, ಸಮಾಧಾನ ಮಾಡಿಕೋ. ಬಾ, ಆಗಿದ್ದಾಗೋಯ್ತು. ಆಗಿದ್ದಾಗಿ ಹೋಯ್ತು ಮರ್ಯಾರೆ. ಲೂಸಿ ಎಷ್ಟು ದಿನ ಅಂತ ಹಾಗೆ ಇರ್ಬೇಕು. ನಮ್ಮ ಮಂದಿ ಹುಡುಗನ ಜೊತೆ ಮದ್ಮೆ ಮಾಲ್ಪಲೆ ಎಂಕು ಅಂಚನೆ ಆತುಂಡು. ಮನೆಯಲ್ಲಿ ಕೇಳಿ ಹೇಳುವ. ಯಾನ ಬರ್ಪೆ. ಅಮ್ಮ ಲೂಸಿ, ಆಗಿದ್ದಾಗೋಯ್ತು. ಅದೇ ಹಳೆ ನೆನಪಲ್ಲಿ ಯಾಕಿರ್ತೀಯ? ಈಗ 2ನೇ ಮದ್ವೆ ಮಾಡ್ತಿದ್ವಿ ತಾನೆ. ಒಪ್ಕೊಮ್ಮ 2ನೇ ಮದ್ವೆಗೆ. ಅಮ್ಮ, ನಾನು ನಿಂಗೆ ಎಷ್ಟಲ್ಲಿ ಹೇಳಿ ನನ್ ಮದ್ವೆ ಆಗೋಗಿದೆ.
ನನ್ಗೆ ಯಾವತ್ತಿದ್ರು ಆ ಮಾಮನೇ ಇಷ್ಟ. ನಾನು ಯಾವಾಗ್ಲೂ ನಮ್ಮ ಮಾಮನ್ ನೆನಪಲ್ಲೇ ಇರ್ತೀನಿ. ನನ್ಗೆ ಇನ್ನೊಂದ್ ಮದ್ವೆ ಬೇಡ. ನೋಡು, ಪರ್ಚೇಸ್ ಹುಡುಗನೇ ಇದ್ದಾನೆ, ಸುಮ್ನೆ ಒಪ್ಪು ಅಷ್ಟೇ. ಅಮ್ಮ ಅಣ್ಣಾವ್ ಅಣ್ಣಾವ್ ಅಣ್ಣ ಬಾರೋ ತಮ್ಮ. ಯಾಕ ಬಾಳ ದಿನ ಆತ ಬಂದೇ ಇಲ್ಲ, ಎಲ್ಲಿ ಹೋಗಿತ್ತು ಪಾನಿ? ಅದೆಲ್ಲ ಬೇಡಣ. ಅಲ್ಲಿ ಪುಟ್ಟಿಗೆ 2ನೇ ಲಗ್ನ ಮಾಡತಾರಂತ, ಅದೇನ್ರ ನಿಂಗೆ ಗೊತ್ತೈತನ? ಅಲ್ಲಿ ನಮ್ಮ ಪರಿಚಯದವ್ರು ಹೇಳ್ಯಾರ. ಅವ್ರ ಮತ್ತೊಂದು ಮದ್ವಿ ಮಾಡತ್ತಾರ. ನಾನ ಆ ಹುಡುಗಿನ ಕರ್ಕೊಂಡೋಗಿ ಚಂದಾಗ ಸಾಲಿ ಕಳ್ಸಿದ್ರ ಅವ್ರು ಮತ್ತೊಂದು ಮದ್ವಿ ಮಾಡಕತ್ತಾರ ಅಂದ್ರ ನಾನ ಹೋಗೇ ಬರ್ತೇನೆ ತಡಿ. ರೀ ಯಾರದಿರಿ ಮನ್ಯಾಗ? ಹೋ ನೀವ ಮಾರಾಯ್ರಿ, ಈಗ ಬಂದಿರಾ? ಬನ್ನಿ ಒಳಗೆ. ಹ್ಞೂ ರೀ, ಈಗ ಬಂದೆ. ಏನ್ರಿ ನೀವು ಹುಟ್ಟಿನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಮ್ಮ ಮನೆಯಿಂದ ಕರ್ಕೊಂಡು ಬಂದ್ರಿ, ಈಗ ಅಕ್ಕಿಗೆ ಮದ್ವಿ ಮಾಡಾಕ್ ನಿಂತಿರಿ, ಗೊತ್ತಾಗತ್ತಿಲ್ರಿ? ನಂಗೆ ಗೊತ್ತಿಲ್ಲ ಮಾರಾಯ್ರಿ. ಗಂಡು ತೀರಿಕೊಂಡಿದ್ದಾಳೆಂದು ಲೂಸಿ ಹೇಳಿದ್ದಾಳೆ, ಹಾಗಾಗಿ 2ನೇ ಮದುವೆ ಮಾಡ್ತಾ ಇದ್ದೇವೆ. ಈ ಮದುವೆಗೆ ನಾವ್ ಒಪ್ಪೋದಲ್ರಿ. ಅದನ್ನೆಲ್ಲ ನಮಗೆ ಹೇಳಬೇಡಿ. ನಮ್ಮ ಮಗಳ ಭವಿಷ್ಯ ನಮಗೆ ಮುಖ್ಯ. ಸುಮ್ನೆ ನಮಗೆ ತೊಂದರೆ ಕೊಡಬೇಡಿ. ನಾವು ಮದುವೆ ಮಾಡ್ತಾ ಇದ್ದೀವಿ, ಹೋಗಿ. ಹುಟ್ಟಿ ನಿಮ್ಮಪ್ಪ ನಿಮ್ಮವ್ವ ಮಾಡೋದು ಸರಿನಾ? ನಿನಗ ಈ ಮದುವೆ ಇಷ್ಟಾನ? ಇಲ್ಲಂದ್ರ ನಾನು ಕೂಡ ಬಾ. ನಮ್ಮ ತಮ್ಮಗ ಮಾತು ಕೊಟ್ಟೇನಿ, ನಾನು ಕೂಡ ಬನ್ನಿ ಅಂದ್ರ ನಿನ್ನ ಚಂದಾಗಿ ಓದಿಸಿ ಒಳ್ಳೆ ನೌಕರಿ ಕೊಡಿಸ್ತೇನೆ. ಮಾಮ, ನಂಗೆ ಈ ಮದ್ವೆ ಇಷ್ಟ ಇಲ್ರಿ. ನಾನ್ ನಿಮ್ ಕೂಡ ಬರ್ತೀನಿ, ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗ್ತೀನಿ. ಬಾ ಅಮ್ಮ, ಹೋಗೋಣ. ಲೂಸಿ ಅಮ್ಮ, ಲೂಸಿ ಅಮ್ಮ, ಲೂಸಿ. ನಮಸ್ತೆ ಮೇಡಮ್. ನಮಸ್ತೆ. ಯಾರು ನೀವು? ಒಳಗಡೆ ಬನ್ನಿ, ಕೂರ್ ಬನ್ನಿ, ಬನ್ನಿ ಕೂರ್ರಿ. ಯಾರು ನೀವು? ಮಗು ಯಾರು? ಈಕೆ ಹೆಸರು ಲೂಸಿಯಾ ಅಂತ ಮೇಡಮ್. ಈಕೆ 3ನೇ ತಕ್ಕ ಸಾಲಿ ಬಿಟ್ಟಾರೆ. ಈಕೆಗೆ ಸಾಲಿ ಕಲಿಬೇಕನ್ನೋ ಆಸೆ ಭಾಳ ಐತೆ. ಅದಕ್ಕೆ ನಿಮ್ಮ ಕೈ ಮುಗಿತೇನೆ, ನಿಮ್ಮ ಸಾಲಿಗೆ ಈಕಿನೂ ಸೇರಿಸ್ಕೋರಿ. ಹೌದಾ ಪುಟ್ಟಿ? ಶಾಲೆಗೆ ಬರ್ತೀಯ ಪುಟ್ಟಿ ನೀನು? ಹೋನ್ರಿ ಟೀಚರ್, ಎಲ್ಲರಂಗೆ ಚೆನ್ನಾಗಿ ಓದಿ ಒಳ್ಳೆ ಟೀಚರ್ ಆಗ್ಬೇಕು ಅಂತ ಮಾಡಿದ್ರಿ. ವೆರಿ ಗುಡ್ ಪುಟ್ಟಿ. ನಿನ್ನಾಗೆ ಎಲ್ಲ ಮಕ್ಕಳನ್ನು ಶಾಲೆಗೆ ಬರಬೇಕು ಅಂತ ಇಷ್ಟಪಟ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗತ್ತೆ. ಹಾಗಾದ್ರೆ ನಿನ್ನ ವಯಸ್ಸು ಎಷ್ಟು ಪುಟ್ಟ? ಈಕಿ ವಯಸ್ಸು ರೀ ಟೀಚರ್? ಹೌದಾ? 13 ಮುಗಿದ 14 ಚಲೋ ಆಗ್ಯಾವ ನೋಡ್ರಿ. ಲೂಸಿಯಾಗಿ 14 ವಯಸ್ಸಿದೆ. ಅವಳಿಗೆ 7ನೇ ತರಗತಿಗೆ ಹಚ್ಕೊಳ್ಳೋಣ. ಸೊ ಸರ್ಕಾರದಲ್ಲಿ ವಯಸ್ಸಿಗೆ ಅನುಗುಣವಾಗಿ ನಾವು ತರಗತಿಗೆ ಹಚ್ಕೊಬೋದು. ಸೊ ಈ ರೀತಿ ಎಷ್ಟೋ ಮಕ್ಕಳು ಶಾಲೆ ಬಿಟ್ಟು ಓಡಾಡ್ತಾ ಇರ್ತಾರೆ. ಆ ಪೋಷಕರು ಕರ್ಕೊಂಬರ್ತಾರೆ, ಅವ್ರಿಗೆ ವಯಸ್ಸಿಗೆ ಅನುಗುಣವಾಗಿ ನಾವು ತರಗತಿಗೆ ಹಚ್ಕೊಳ್ತೀವಿ. ಹಾಗೆ ಲೂಸಿಯಾಗೂ ನಾವು 7ನೇ ತರಗತಿಗೆ ಹಚ್ಕೊಳ್ಳೋಣ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳಿದೆ. ಫ್ರೀ ಬಟ್ಟೆ ಕೊಡುತ್ತೆ, ಬುಕ್ಸ್ ಇದೆ, ಊಟ ಸಿಗುತ್ತೆ, ಒಳ್ಳೆ ಶಿಕ್ಷಣ ಸಿಗುತ್ತೆ, ಉತ್ತಮವಾದ ಶಿಕ್ಷಣ ಇದೆ, ಮತ್ತು ಉತ್ತಮವಾದ ಶಿಕ್ಷಕರಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಳಿಗೆ 7ನೇ ತರಗತಿಗೆ ಹಚ್ಕೊಳ್ಳೋಣ. ಲೂಸಿಯಾ, ನೀನು 7ನೇ ತರಗತಿಗೆ ಹಚ್ಕೊಳ್ತೀವಿ. ಚೆನ್ನಾಗಿ ಓದಬೇಕು ನೀನು. ನಿನ್ನ ಆಸೆ ಅಂತೆ ಒಳ್ಳೆ ಶಿಕ್ಷಕಿ ಆಗಬೇಕು ನೀನು. ಆಗ್ತೀಯ ಪುಟ? ಹೋನ್ರಿ ಟೀಚರ್, ಚೆನ್ನಾಗಿ ಓದ್ತೀನ್ರಿ. ನಾಳೆಯಿಂದನೇ ಬರಬೇಕು ಶಾಲೆಗೆ. ನಮಸ್ತೆ ಮಕ್ಕಳ, ಕೂತ್ಕೊಳ್ಳಿ ಎಲ್ಲ. ನಾನು ಪದ್ಯ ಹೇಳ್ಕೊಡ್ತೀನಿ. ಪದ್ಯ ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಬೇಕು. ಮಾಡ್ತೀರಾ ಮಕ್ಕಳ? ಬಿಸಿಲ ಜಲಕ್ಕೆ ಮಳೆಯ ನೀರು ಆವಿಯಾಯಿತು, ಹಾವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು,
ನೆಲದ ಮೇಲೆ ಬೆಟ್ಟ ಗುಡ್ಡ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಮಾಮ ನಂದು SSLC ಪಾಸ್ ಐತ್ರಿ. 10ನೇ ಪಾಸ್ ಆದೆ, ಭಾಳ ಚಲೋ ಆತು ಬೇ. ನೀ ಪಾಸ್ ಆಗಿದ್ದೆ ನನಗೆ ದೊಡ್ಡ ಖುಷಿ ಆತ. ನಮ್ಮ ತಮ್ಮನ ಹೆಸರು ತಂದಿ. ಬಾ ಒಳಗೋಗು ನೀವು. ಲೂಸಿ ನಿಲ್ಲೆ. ಓ ನೀನಾ, ಬಾರೆ. ಲೂಸಿ ಬಾರೆ ಲೂಸಿ, ಏನಾಗಿದೆ ರಿಸಲ್ಟ್ ನೋಡೋಣ. ಲೂಸಿ ಅಂತೂ ಪಾಸ್ ಆಗ್ಬಿಟ್ಟಿದೀಯಲ್ಲ, ಚೆನ್ನಾಗಿ ಕೂಡ ಪಾಸ್ ತೆಗ್ದಿದೀಯಾ. ಹೌದು ಕಣೆ, ಈ ವಿಷಯ ಮೊದ್ಲು ನಮ್ಮ ಅಮ್ಮ ಕೇಳಿಸ್ಬೇಕು. ಬರ್ತೀನಿ. ಬಾಯ್ ಕಣೆ ಲೂಸಿ. ಹುಷಾರು. ಲೂಸಿ ಬಾಮ ಇಲ್ಲಿ. ಹಾ ಮೇಡಮ್ ಬಂದೆ. ಹಾ ಮೇಡಮ್. ಕಂಗ್ರಾಚುಲೇಷನ್ ಲೂಸಿ, ಒಳ್ಳೆ ರಿಸಲ್ಟ್ ತಗೊಂಡಿದ್ಯಾ. ಧನ್ಯವಾದಗಳು ಮೇಡಮ್, ಎಲ್ಲ ನಿಮ್ಮ ಆಶೀರ್ವಾದ. ಬೇಡಮ್ಮ, ಬೇಡ ಬೇಡ ಬೇಡ. ಲೂಸಿ ನೀನ್ ಏನ್ ಮಾಡ್ಬೇಕಂತ ಮಾಡಿ ಅಮ್ಮ, ಒಂದ್ ಕೆಲ್ಸ ಮಾಡು, B.Ed ಮಾಡು. B.Ed ಮಾಡಿದ್ರೆ ನೀನು ಶಿಕ್ಷಕಿ ಆಗ್ಬೋದು. ಶಿಕ್ಷಕಿ ಆದ್ಮೇಲೆ ನಿನ್ನಂತ ಮಕ್ಕಳಿಗೆ ಶಿಕ್ಷಣ ಕೊಡುವ ಅಕ್ಷರ ತಾಯಿ ಆಗ್ಬಹುದು. ಹಾ ರೀ ಮೇಡಮ್, ಶಿಕ್ಷಕಿ ಆಗ್ಬೇಕಂತ ನಂಗೆ ಬಾಳ ಆಸೆ ಐತ್ರಿ. ಅದ್ರ B.Ed ಗ ಬಾಳ ಹಣ ಬೇಕಾಗತ್ತ, ಅಷ್ಟ್ ನನ್ನ ಹತ್ರ ಇಲ್ಲ. ನಾನು ಎಲ್ಲಿಂದ ತರ್ಲಿರಿ? ಅದಕ್ಕೆಲ್ಲ ಎದಕ್ ಹೆದರ್ತಿ? ನೀನು ಕುಮಟಾಕ್ ಹೋಗು. ನನ್ ಪರಿಚಯಿಸ್ತೊಬ್ರ ಅದಾರ, ಅವ್ರದ B.Ed ಕಾಲೇಜ್ ಐತಿ, ಅವ್ರು ನಿನ್ಗೆ ಹೆಲ್ಪ್ ಮಾಡ್ತಾರ, ನಾ ಹೇಳ್ತೀನಿ. ಓಕೆ ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ನಾಯಕ್ ಟೀಚರ್ ಮನಿ ಇದೆ ಏನ್ರಿ? ಹಾ, ನಾನೇ ನಾಯಕ್ ಟೀಚರ್. ಯಾರಮ್ಮ ನೀನು? ಮೇಡಮ್, ನನ್ನ ಹೆಸರು ಲೂಸಿ ಅಂತ, ಹುಬ್ಬಳ್ಳಿಯಿಂದ ನಮ್ ಟೀಚರ್ ಕಳ್ಸ್ಯಾರ್ರಿ. ಓ, B.Ed ಮಾಡ್ಬೇಕಂತ ಬಂದಿದ್ಯಲ್ಲಮ್ಮ, ಅವಳು ನೀನೇನಾ? ಹಾ ರೀ ಮೇಡಮ್, B.Ed ಮಾಡಿ ಶಿಕ್ಷಕಿ ಆಗ್ಬೇಕಂತ ಹೇಳಿ ನನ್ ಕನಸ್ರಿ. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕ ನಮ್ ಟೀಚರ್ ನಿಮ್ ಕಡೆ ಕಳ್ಸ್ಯಾರ್ರಿ. ಹುಬ್ಬಳ್ಳಿ ಟೀಚರು ನಿನ್ ಬಗ್ಗೆ ಎಲ್ಲ ಹೇಳ್ಯಾರ. B.Ed ಕಲಿಬೇಕಂತ ಬಂದಿಯಲ್ಲ, ಅದ್ರ ಖರ್ಚು ವೆಚ್ಚವನ್ನ ನಾನೇ ಕೊಡ್ತೇನೆ. ಅದರಲ್ಲೂ ನಮ್ಮ ಊರಲ್ಲಿಯೇ B.Ed ಕಾಲೇಜ್ ಇದೆ. ಆ B.Ed ಕಾಲೇಜ್ನಲ್ಲಿ ಕಲಿತು ಉತ್ತಮ ಶಿಕ್ಷಕಿಯಾಗಿ ಬರುವಂತ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡು. ಹಾ ರೀ ಮೇಡಮ್, ಚೆನ್ನಾಗಿ ಓದ್ತೀನಿ. ಹೌದಾ, ನಂಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಮತ್ತೆ ಹೇಳ್ಬೇಕಿಲ್ಲ. ಊರಿಗೆ ಹೋಗ್ಬೇಕಂತ. ಲೂಸಿ, ಹೌದಾ? ನಾನ್ ಕ್ಲಾಸಿಗೆ ಹೋಗಿರ್ತೀನಿ, ನೀನ್ ಮಾತಾಡ್ಕೊಂಡ್ ಬಾರೆ. ಹಾ ಓಕೆ. ಏನ್ ಹೇಳಿ ಸರ್, ಏನಿತ್ತು? ತುಂಬಾ ದಿನಗಳಿಂದ ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೆ. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನನ್ನನ್ನು ಮದುವೆ ಆಗ್ತೀಯಾ? ಸರ್ ಹಾಗೆಲ್ಲ ಅನ್ಬೇಡಿ, ನನ್ ಗುರಿನೇ ಬೇರೆ. ನಾನೊಂದ್ ಒಳ್ಳೆ ಶಿಕ್ಷಕಿಯಾಗಿ ಮಕ್ಳಿಗೆ ಒಂದ್ ಒಳ್ಳೆ ಭವಿಷ್ಯ ಕೊಡ್ಬೇಕು ಅನ್ಕೊಂಡಿದೀನಿ. ದಯವಿಟ್ಟು ನನ್ನ ವಿಷಯಕ್ಕೆ ಬರಬೇಡಿ. ಲೂಸಿ, ಟೀಚರ್, ನನ್ ಕನ್ಸಿನಂತೆ ನಾನು B.Ed ಮುಗಿಸಿ ಶಿಕ್ಷಕಿ ಆದಿರಿ. ಓ ಲೂಸಿ, ತುಂಬಾ ಖುಷಿ ಆಯ್ತು. ನಿನ್ನನ್ನ ಕಲಿಸಿದ್ದಕ್ಕೂ ಸಾರ್ಥಕವಾಯ್ತು. ಹೋಗು, ಒಳ್ಳೆಯ ಶಾಲೆ ಸೇರಿಕೊಂಡು ಉತ್ತಮ ಶಿಕ್ಷಕಿಯಾಗಿ ಅಕ್ಷರ ತಾಯಿಯಾಗಿ ಬೆಳಿ. ಆಯ್ತು ಟೀಚರ್, ನಂಗೆ ಆಶೀರ್ವಾದ ಮಾಡಿ. Good morning, teacher.
Very good morning. Sit down. Dear students, today we will take the English grammar classes. ಮಕ್ಕಳೇ, ಇವತ್ತ ನಾನು ನಿಮ್ ಗಣಿತ ಪಾಠ ಮಾಡ್ತೀನಿ. ಟೀಚರ್ ಹೆಡ್ ಮಾಸ್ಟರ್ ಕರೀತಾರೆ ಟೀಚರ್. ಹಾ ಆಯ್ತು, ಬಂದೆ. ಯಾಕ್ ಸರ್? ಏನ್ ಸರ್ ಕರೆದ್ರಂತಲ್ಲ? ತುಳಸಿ ಟೀಚರ್, ನಿಮ್ಗೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿಗೆ ವರ್ಗ ಆಗಿದೆ. ನೀವು ನಾಳೆನೇ ಹೋಗಿ ಡ್ಯೂಟಿ ಜಾಯ್ನ್ ಆಗ್ಬೇಕು. ಸರ್, ಈ ಶಾಲಿಗ್ ಬಂದ ನಾನು ಇನ್ನೂ ಬಾಳ ದಿನ ಆಗಿಲ್ಲ. ಆಗ್ಲೇ ನಂಗ ವರ್ಗಾವಣೆ ಮಾಡಿದ್ರಿ. ಈಗ ದಿಢೀರ್ ಅಂತ ಹೋಗಂದ್ರ ನಾನ್ ಹೆಂಗ್ ಹೋಗ್ಲಿರಿ? ಈ ಮಕ್ಕಳಿಗೆಲ್ಲಾ ಬಾಳ ಹಚ್ಕೊಂಡೇನ್ರಿ ಸರ್. ನೋಡಿ ಟೀಚರ್, ಇದು ಸರ್ಕಾರದ ಆದೇಶ. ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ. ನೀವು ನಾಳೆನೇ ಹೋಗಿ ಜಾಯ್ನ್ ಆಗ್ಬೇಕು. ಆಯ್ತು ಬಿಡಿ ಸರ್, ಹೋಗ್ತೀನಿ. ಲೂಸಿ ಟೀಚರ್, ಸ್ವಲ್ಪ ನಿಲ್ಲಿ. ಹೇಳಿ ಸರ್, ಏನಾಯ್ತು? ಲೂಸಿ ಟೀಚರ್, ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನಿಮ್ಮನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ. ನನ್ ಮದುವೆ ಆಗ್ತೀರಾ? ಸರ್, ನನಗ ಮದ್ವೆ ಆಗಕ್ ಇಷ್ಟ ಇಲ್ಲ. ಯಾಕಂದ್ರೆ ನಂಗೆ ಆಲ್ರೆಡಿ ಮದ್ವೆ ಆಗೈತಿ. ನೀವು ಮತ್ತೆ ಯಾವತ್ತು ನಂಗೆ ಮದ್ವೆಗೆ ಒತ್ತಾಯ ಮಾಡ್ಬೇಡಿ. ನನ್ ಕ್ಲಾಸಿಗೆ ಲೇಟ್ ಆಗುತ್ತೆ, ನಾನು ಹೋಗ್ತೀನಿ. ನಿಲ್ಲಿ ಲೂಸಿ ಟೀಚರ್. ಅಮ್ಮ ಲೂಸಿ, ಚೆನ್ನಾಗಿದ್ದೀರಿ? ಹಾ, ನೀವ್ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಅಮ್ಮ ಲೂಸಿ, ನಿನ್ನ ಆಸೆಯಂತೆ ಓದಿ ಶಿಕ್ಷಕಿಯಾಗಿದ್ದೀಯಾ? ಇನ್ನಾದರೂ ಮದುವೆಯಾಗಮ್ಮ. ಅಪ್ಪ, ನಂಗೆ ಮದ್ವೆ ಒತ್ತಾಯ ಮಾಡ್ಬೇಡಿ. ಈಗಾಗ್ಲೇ ನಂಗ್ ಮದ್ವೆ ಆಗಿದೆ. ನನ್ ಮನ್ಸು, ನನ್ ದೇಹ, ನಮ್ಮ ಮಾಮನ್ ಸೊತ್ತು. ನಾನು 2ನೇ ಮದ್ವೆ ಮಾಡ್ಕೊಂಡವ್ರಿಗೆ ಮೋಸ ಮಾಡಲ್ಲ. ಅಮ್ಮ ಲೂಸಿ, ದಯಮಾಡಿ ಮದುವೆಗೆ ಒಪ್ಕೊಳ್ಳಮ್ಮ. ನಿನ್ನ ಕೈ ಮುಗಿತೀನಿ. ಸರ್, ನೀವಾದ್ರೂ ಸ್ವಲ್ಪ ಹೇಳಿ. ಇಲ್ಲ ಸರ್, ಲೂಸಿ ಸಾಮಾನ್ಯ ಶಿಕ್ಷಕಿ ಅಲ್ಲ. ಅವ್ರ ಅಕ್ಷರ ತಾಯಿ. ಅವರ ನಿರ್ಧಾರಕ್ಕೆ ನಾವ್ ಯಾರು ಅಡ್ಡಿಪಡಿಸುವುದಿಲ್ಲ. ಅಮ್ಮ ಲೂಸಿ, ಜೀವನ್ ಪೂರ್ತಿ ಈ ರೀತಿ ಒಂಟಿ ಜೀವನ ನೋಡಿ ನಮ್ಗ್ ಕಳ್ಳು ಹಿಡ್ತದಮ್ಮ. ಮದ್ವೆಗೆ ಒಪ್ಕೊಮ್ಮ. ಒಬ್ಬ ಇಂಜಿನಿಯರ್ ಹುಡುಗ ಇದ್ದಾನೆ. ಒಂದು ಸಾಕಷ್ಟು ಆಸ್ತಿ ಅದ. ಅವನ್ನ ಮದ್ವೆ ಆದ್ರೆ ನೀ ರಾಣಿ ತರ ಇರ್ತೀಯಮ್ಮ. ಅಮ್ಮ, ಯಾವ ಆಸ್ತಿ ಅಮ್ಮ? ಈ ಮಕ್ಳು ಇದಾರಲ್ಲ, ಇವ್ರೇ ನನಗ ಆಸ್ತಿ. ಇವ್ರೇ ನನ್ ಜೀವನ. ಇವ್ರೇ ನನ್ ಪ್ರಾಣ. ಇವ್ರಿಗಿಂತ ಮಿಗಿಲಾದ ಆಸ್ತಿ ಯಾವ್ದೂ ಇಲ್ಲ. ನಾನ್ ಕಷ್ಟಪಟ್ಟು ಓದಿ ಉತ್ತಮ ಶಿಕ್ಷಕಿಯಾಗಿರೋದು ಇಂಥ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಕ್ಕಾಗಿ, ಆಸ್ತಿಗಾಗಿ ಅಲ್ಲಮ್ಮ. ಎಲ್ಲಾ ತಂದೆ ತಾಯಿರ ಆಸೆನು ತಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಲಿ ಅಂತ. ನೀ ಹಠ ಮಾಡ್ಬೇಡಮ್ಮ. ನೀನ್ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ ನನಗೆ. ದಯಮಾಡಿ ಮದ್ವೆ ಒಪ್ಕೊಮ್ಮ. ದಯಮಾಡಿ ಒಪ್ಕೊಮ್ಮ. ಅಮ್ಮ, ನಿಮಗ್ ನಿಮ್ ಮಗಳು ಬೇಕಂದ್ರ ದಯವಿಟ್ಟು ನನ್ ಕನ್ಸಿಗೆ ಅಡ್ಡ ಬರ್ಬೇಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಂಗೆ ತರಗತಿಗೆ ತಡವಾಗುತ್ತೆ, ನಾನು ಬರ್ತೀನಿ. ಬನ್ನಿ ಮಕ್ಕಳ. ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯ್ತು, ತಮ್ಮ ಸಂಸಾರವಾಯ್ತು ಎನ್ನುವರ ಮಧ್ಯೆ ಈ ಮಹಾನ್ ತಾಯಿ ಆದರ್ಶವಾಗಿ ನಿಲ್ತಾ ಇದ್ದಾರೆ. ತಮಗೆ ಬರುವ ಪಿಂಚಣಿ ಹಣದಿಂದ 90% ಹಣವನ್ನು ಸರ್ಕಾರಿ ಶಾಲೆಗಳ ಬಡ ಮಕ್ಕಳ ಕಲಿಕೆಗಾಗಿ ಮೀಸಲಿಟ್ಟು ಇವತ್ತು 102 ಸರ್ಕಾರಿ ಶಾಲೆಗಳಿಗೆ ದತ್ತಿ ಮಾಡಿದಂಥ ಈ ಒಂದು ಧಾರವಾಡದ ಅಕ್ಷರ ತಾಯಿಗೆ ಇವತ್ತು ಗಣ್ಯರು ಸನ್ಮಾನವನ್ನು ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಲೂಸಿ
ಲೂಸಿ ಸಾಲ್ಡಾನ್ ಬದುಕು ಕಷ್ಟದಲ್ಲಿ ಅರಳಿದ ಹೂವಿನಂತೆ. ಕಷ್ಟದಲ್ಲಿ ಓದಿ ಶಿಕ್ಷಕಿಯಾಗಿ ಸಾವಿರಾರು ಮಕ್ಕಳ ಭವಿಷ್ಯವನ್ನ ರೂಪಿಸಿದವರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೀಡಿ, ಧಾರವಾಡ ಜಿಲ್ಲೆಯ ಕಲಘಟಕಿ, ಧಾರವಾಡ ತಾಲೂಕಿನ ಹೆಬ್ಬಳ್ಳಿ, ಲೋಕೂರು, ಮುಗದ, ಅಳ್ನಾವರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಲೂಸಿ ಸಾಲ್ಡಾನ್ ತಮಗೋಸ್ಕರ ಏನನ್ನೂ ಗಳಿಸಲಿಲ್ಲ. ಮೊದಲ ಪತಿ ತೀರಿದ ನಂತರ ಮರುಮದುವೆಯನ್ನು ಮಾಡಿಕೊಂಡಿಲ್ಲ. ತಮಗೆ ಬರುವ ವೇತನದಲ್ಲಿ ಖರ್ಚಿಗೆ ಬೇಕಾದಷ್ಟನ್ನ ಇಟ್ಟುಕೊಂಡು ಉಳಿದದ್ದನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಧ್ಯಯನ ಸಾಮಗ್ರಿ ಖರೀದಿಗೆ ದಾನವನ್ನ ಮಾಡ್ತಿದ್ದಾರೆ. ನಿರಂತರವಾಗಿ 30 ವರ್ಷಗಳಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಧನ ಸಹಾಯವನ್ನ ಮಾಡ್ತಿದ್ದಾರೆ. ನಿವೃತ್ತಿ ಹೊಂದಿ 15 ವರ್ಷ ಆಗಿದ್ದು ಪ್ರತಿ ತಿಂಗಳ ವೇತನವನ್ನ ಶಾಲೆಗಳಿಗೆ ದತ್ತಿ ನೀಡ್ತಿದ್ದಾರೆ. ಕಟ್ಟಡಗಳ ದುರಸ್ತಿ, ಸಾಮಗ್ರಿ ವಿತರಣೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ತಮ್ಮ ವೇತನದಿಂದ ಹಣ ನೀಡುತ್ತಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದ ಅಕ್ಷರ ತಾಯಿ ಎಂದೇ ಗುರುತಿಸಿಕೊಂಡಿದ್ದಾರೆ. ಸಾಮಾನ್ಯ ಬಾಲಕಿಯಾಗಿದ್ದ ಲೂಸಿ ಸಾಲ್ಡಾನ್ ಶಿಕ್ಷಣ ಪಡೆದು ಸರ್ವ ಜನಾಂಗದ ಮಕ್ಕಳಿಗೆ ಶಿಕ್ಷಣ ನೀಡಿ ವಿದ್ಯಾವಂತರನ್ನಾಗಿ ಮಾಡಿ ಇದೀಗ ಅಕ್ಷರ ತಾಯಿ ಎನಿಸಿಕೊಂಡಿದ್ದಾರೆ. ಅವರ ಬದುಕು ಮತ್ತಷ್ಟು ಮಹಿಳೆಯರಿಗೆ ಮಾದರಿಯಾಗ್ಲಿ ಎನ್ನುವುದು ನಮ್ಮ ಈ ಚಿತ್ರದ ಆಶಯ.